ನೋಡಿ, ರಾಮಮೂರ್ತಿ ನಗರದ ಟೆಕ್ಕಿ ಶರ್ಮಿಳಾ ಕೊಲೆ ಪ್ರಕರಣ. ಇವನು ಯಾರಿಗೆ ಕೊಲೆ ಆರೋಪಿಯಾಗಿದ್ದಾನಲ್ಲ, SSLCಯಲ್ಲಿ ಸೆಕೆಂಡ್ರಿ ಸ್ಕೂಲ್ ಲಿವಿಂಗ್ ಸರ್ಟಿಫಿಕೇಟ್ SSLC ಈ ಒಂದು ಪರೀಕ್ಷೆಯಲ್ಲಿ ಇವನು 97% ಗಳಿಸಿರ್ತಕ್ಕಂತಹ ಅದ್ಭುತವಾಗಿರತಕ್ಕಂಥ ಪ್ರತಿಭಾವಂತ ವಿದ್ಯಾರ್ಥಿ. ಇವನು ಏನು ಮಾಡಿದ್ದಾನೆ ಅಂತ ಯಾರಾದರೂ ಕೇಳಿಬಿಟ್ರೆ ಈಗ ಈ ವಿಚಾರ ಇದೆಯಲ್ಲ, ಇವನಿಗೇನು ಬಂದಿತ್ತು, ಒಳ್ಳೆಯ ಭವಿಷ್ಯ ಇತ್ತಲ್ಲ ಇವನಿಗೆ ಅಂತ. 16 ವರ್ಷಕ್ಕೆ ದೊಡ್ಡವಳ್ರಿ ಆ ಹುಡುಗಿ ಶರ್ಮಿಳಾ. ಅವಳ ಮೇಲೆ ಅತ್ಯಾಚಾರ ಮಾಡೋಕ್ಕೆ ಟ್ರೈ ಮಾಡಿ ಆಸೆ ಬೆಳೆಸ್ಕೊಂಡು ಇವನು ಕೊನೆಗೆ ಅವಳನ್ನು ಸಾಯಿಸಿದ್ದಾನೆ ಅಂತ ಈಗ ಆರೋಪ ಇರೋದು. ವಿಚಾರಣೆ ವೇಳೆ ಅಂತೂ ಶಾಕಿಂಗ್ ವಿಚಾರಗಳು ಆಚೆ ಬರಲಿಕ್ಕೆ ಶುರುವಾಗಿದೆ. ಇಲ್ಲಿ ತನಗಿಂತ ದೊಡ್ಡವಳನ್ನು ಆಸೆ ಪಟ್ಟು ಇವನು ಹಂತಕನಾದ್ನ. ರ್ಯಾಂಕ್ ಸ್ಟೂಡೆಂಟ್ ಇವನು, 97%. ಕರ್ನಲ್ ಕುರೈ ಅಂಥೇಳಿ ಇವನ ಹೆಸರು. 97% ತೊಗೊಂಡಿದ್ದಾನೆ. PUCಯಲ್ಲಿ ಸೈನ್ಸನ್ನು ಆಯ್ಕೆ ಮಾಡ್ಕೊಂಡಿದ್ದ ಇವನು. ಒಳ್ಳೆ ಭವಿಷ್ಯ ಇತ್ತು, ಬಂಗಾರದಂಥ ಭವಿಷ್ಯ ಇತ್ತು. ನೋಡಿ, 2 ತಿಂಗಳಿಂದ ಶರ್ಮಿಳಾ ಮೇಲೆ ಕಣ್ಣಿಟ್ಟಿದ್ದ ಇವನು. ಶರ್ಮಿಳಾ ಯಾವಾಗ ಬರ್ತಾಳೆ, ಯಾವಾಗ ಹೋಗ್ತಾಳೆ, ಎಲ್ಲಿರ್ತಾಳೆ ಅವಳ ಮನೆ ಒಳಗಡೆ ಎಷ್ಟು ಜನ ಇದ್ದಾರೆ ಎಲ್ಲವನ್ನೂ ಗಮನಿಸ್ತಾ ಇದ್ದ ಇವನು. ಓದೋ ನೆಪದಲ್ಲಿ ಮನೆ ಟೆರೇಸ್ ಮೇಲೆ ಹೋಗ್ತಾ ಇದ್ದದ್ದು ಈ ಆರೋಪಿ. ಓದ್ಕೊಳ್ಬೇಕು ಅಂತೇಳಿ ಅಲ್ಲಿ ಹೋಗೋದು ಇವನು. ಶರ್ಮಿಳಾ ಸ್ನೇಹಿತೆ ಮನೆಯಲ್ಲಿ ಇಲ್ಲದಂಥ ಸಮಯ ನೋಡಿಕೊಂಡೇ ಮನೆಗೆ ಎಂಟ್ರಿ ಆಗ್ತಾನೆ ಆರೋಪಿ ಕರ್ನಲ್ ಕುರೈ. ಶರ್ಮಿಳಾ ಮನೆಗೆ ಎಂಟ್ರಿ ಆಗಿದ್ದು ಇದೇ ಮೊದಲು. ಅವನು ಯಾವತ್ತೂ ಶರ್ಮಿಳಾ ಮನೆಗೆ ಹೋಗಿಲ್ಲ. ಪರಿಚಯ ಇತ್ತ ಜೋರಾಗಿ ಗೊತ್ತಿಲ್ಲ, ಇಲ್ವಾ ಗೊತ್ತಿಲ್ಲ. ನೋಡಿ, ಸ್ಲೈಡಿಂಗ್ ವಿಂಡೋ ಇದೆಯಲ್ಲ, ಇದನ್ನು ಓಪನ್ ಮಾಡಿಕೊಂಡು ಶರ್ಮಿಳಾ ಬೆಡ್ರೂಮ್ಗೆ ಎಂಟ್ರಿ ಆಗಿದ್ದಾನೆ. ಈ ಒಂದು ಸ್ಲೈಡಿಂಗ್ ವಿಂಡೋ ಓಪನ್ ಮಾಡುವಂಥ ಟೆಕ್ನಿಕನ್ನು ಕೂಡ ಕಲ್ತ್ಕೊಂಡ್ಬಿಟ್ಟಿದ್ದ ಇವನು ಅಂತ. ಶರ್ಮಿಳಾ ಸಾವಿನ ಬಳಿಕ ಆ ಒಂದು ವಿಂಡೋನ ಬಹಳ ಕಷ್ಟಪಟ್ಟು ತೆಗೆದಿದ್ದ ಇವನು ಅಂತ ತೆಗೆದಿದ್ದರು ಪೊಲೀಸರು. ಆದರೆ ಬಹಳ ಸುಲಭವಾಗಿ ಈ ಸ್ಲೈಡಿಂಗ್ ವಿಡಿಯೋ ತೆಗೆದುಕೊಂಡೇ ಬಂದಿದ್ದ ಆರೋಪಿ. ಏನು ವೆಲ್ ಬಿಲ್ಟ್ ಆಸಾಮಿ ಏನಲ್ಲ ಇವನು, ಆದರೆ ಟೆಕ್ನಿಕಲ್ಲಿ ಅದನ್ನು ಓಪನ್ ಮಾಡ್ಕೊಳ್ಳೋದು ಕಲ್ತಿದ್ದ ಇವನು ಅಂತ. ಕಾಲೇಜಿನ ಸ್ಲೈಡಿಂಗ್ ವಿಂಡೋಗಳಲ್ಲಿ ಕೆಲವು ಪುಸ್ತಕಗಳು ಸಿಕ್ಕಾಕೊಳ್ತಾ ಇತ್ತಂತೆ, ಅದನ್ನು ತೆಗೆದು ರೂಢಿ ಇತ್ತು ಇವನಿಗೆ. ಅದೇ ಟೆಕ್ನಿಕ್ ಇಲ್ಲಿ ಅಪ್ಲೈ ಮಾಡಿಬಿಟ್ಟ ಇವನು. ಸೊ ಅಗ್ನಿ ಅವಘಡದ ಅನುಮಾನ ಯಾಕಪ್ಪ ಬಂತು? ಆಯ್ತಪ್ಪ, ಒಂದು ವಾರ ಆದ್ರೂ ಯಾರು ಏನು ಎತ್ತ ಅಂತ ಪೊಲೀಸರಿಗೆ ಗೊತ್ತಾಗಲಿಲ್ವ ಅಂತ ನೋಡಿದ್ರೆ ಏನು ಅಗ್ನಿ ಅವಘಡ ಅಂತ ಸುಮ್ಮನಿದ್ರು ಇವರು. ಮೊದಲಿಗೆ ಬೆಂಕಿ ಅವಘಡದಿಂದ ಉಸಿರುಗಟ್ಟು ಸತ್ತು ಹೋಗಿದ್ದಾರೆ ಅಂತ ಅನುಮಾನ ಇತ್ತು. ಕರ್ನಲ್ ಎಂಟ್ರಿ ಆಗುವ ಹೊತ್ತಿಗೆ ಅಡುಗೆ ಮನೆಯಲ್ಲಿದ್ದವಳು ಶರ್ಮಿಳಾ. ಸ್ಟವ್ ಆನ್ ಮಾಡಿ ಹಾಲು ಕಾಯಿಸೋದಕ್ಕೆ ಅಂತ ಇಟ್ಟಿದ್ದು ಶರ್ಮಿಳಾ. ಕರ್ನಲ್ನಿಂದ ಕೊಲೆಯಾದಂಥ ಹಿನ್ನೆಲೆಯಲ್ಲಿ ಸ್ಟವ್ ಆಫ್ ಮಾಡಿರಲಿಲ್ಲ. ಅವಳ ಪಾಡ್ಗಳು ಹಾಲು ಇಟ್ಟಿದ್ಲು, ಇವನು ಎಂಟ್ರಿ ಆಗಿಬಿಟ್ಟ. ಅದ್ರ ಪಾಡ್ಗದ ಹಾಲು ಕಾಯ್ದು ಆಯಿತು, ಉಕ್ಕಿ ಆಯಿತು, ಆದರೆ ಬೆಂಕಿ ಮಾತ್ರ ಆರಿರಲಿಲ್ಲ. ಆದರೂ ಸ್ಟವ್ ಆಫ್ ಕೂಡ ಆಗಿರಲಿಲ್ಲ. ಇದರಿಂದ ಗ್ಯಾಸ್ ಲೀಕ್ ಆಗಿರ್ತಕ್ಕಂಥ ಶಂಕೆ ವ್ಯಕ್ತವಾಗಿಬಿಟ್ಟಿತ್ತು. ಹಾಲು ಈ ಥರ ಉಕ್ಕಿಬಿಟ್ಟಿದೆ, ಏನೋ ಗ್ಯಾಸ್ ಲೀಕ್ ಆಗಿರಬೇಕು, ಅದರಿಂದ ಏನೋ ಉಸಿರು ಕಟ್ಟಿಬಿಟ್ಟಿರಬೇಕು, ಸತ್ತೋಗಿರಬೇಕು ಅಂತ ಪೊಲೀಸರು ಅಂದುಕೊಂಡಿದ್ದರು. ಅಲ್ಲದೆ ಎಲೆಕ್ಟ್ರಿಕಲ್ ಎಂಜಿನಿಯರ್ ಕೂಡ ಗ್ಯಾಸ್ ಸೋರಿಕೆ ಆಗಿದೆ ಅಂತ ಅವರು ಹೇಳಿಬಿಟ್ಟಿದ್ರು. ಈತ ಒಂದು ವಾರ ಘಟನೆ ಬಗ್ಗೆ ಯಾರ್ಯಾರ ಬಳಿ ಕೂಡ ಮಾಹಿತಿ ಇರಲಿಲ್ಲ. ಕರ್ನಲ್ ಕೂಡ ಹೇಳಿರಲಿಲ್ಲ. ಕೊನೆಗೆ ನಾನು ಸಿಕ್ಕಾಕೊಳ್ಳೋದೇ ಇಲ್ಲ ಅಂತ ಇವನಿಗೆ ಕನ್ಫರ್ಮ್ ಆಗೋಯ್ತು ಅಷ್ಟು ಬೇಗ. ಅವಳಿಂದ ಫೋನ್ ತೊಗೊಂಡು ಬಂದಿದ್ನಲ್ಲ, ಫೋನಿಗೆ ಇವನು ಸಿಮ್ ಹಾಕ್ದ. ಇನ್ನೊಂದು ಕಡೆ ಏನಂದರೆ, ಇದಕ್ಕಿಂತ ಮುಂಚೆ ಅಸ್ಸಾಂ ಕಡೆಯ 4 ಪೊಲೀಸರು ವಿಚಾರಣೆ ಮಾಡಿದರು. 4 ಪೈಕಿ ಒಬ್ಬ ಕೊಲೆ ನಡೆದ ದಿನ ನಂದಿ ಬೆಟ್ಟಕ್ಕೆ ಹೋಗಿದ್ದ ಅವನು. ಓಹೋ, ಇಲ್ಲಿ ಕೊಲೆ ಮಾಡಿಬಿಟ್ಟೆ, ನಂದಿ ಬೆಟ್ಟಕ್ಕೆ ಹೋಗ್ಬಿಟ್ಟಿರ್ಬೇಕು ಇವನು ಅಂತ, ಅವನೇ ಕೊಲೆಗಾರ ಅಂತೇಳಿ ಪೊಲೀಸರು ಅನುಮಾನ ಪಟ್ಟುಬಿಡ್ತಾರೆ. ಆಮೇಲೆ ನೋಡಿದ್ರೆ ಶರ್ಮಿಳಾ ಮನೆ ಪಕ್ಕದಲ್ಲೇ ಇದ್ದಿದ್ದು ಇವನು ಕರ್ನಲ್ಲು. ಅವನು ನಂದಿ ಬೆಟ್ಟಕ್ಕೆ ಹೋಗೋಕ್ಕೂ ಅವಳು ಕೊಲೆ ಆಗೋಕ್ಕೂ ಸಂಬಂಧನೇ ಇರಲಿಲ್ಲ. ಇವನು ಯಾವಾಗ ಇವನು ಫೋನ್ಗೆ, ಅಂದರೆ ಶರ್ಮಿಳಾ ಫೋನ್ಗೆ ಇವನು ಸಿಮ್ ಹಾಕ್ತಾನಲ್ಲ, ಆಗ ಅದು ಆ್ಯಕ್ಟಿವ್ ಆಯಿತು. ಪೊಲೀಸರು ಬಂದು ನೋಡಿದ್ರೆ ಇಲ್ಲೋ ಮನೆ ಪಕ್ಕನೇ ಸಿಗ್ತಿದೆಯಲ್ಲ ಇದು ಲೊಕೇಶನ್ನು, ಈ ಫೋನ್ದು ಹುಡ್ಕೊಂಡು ಬಂದರೆ ಇವನು ಸಿಕ್ಕಿಬಿದ್ದ. ಇದು ಇವನ ಕಥೆ.